ನಾವು ಬದುಕಿ ಏನು ಪ್ರಯೋಜನ? ಎಲ್ಲಿ ತಗೊಂಡು ಹೋಗ್ತೀರಿ ಈ ಸಮಾಜ? ಬದುಕು ಈ ಸಮಾಜ ಇರಬೇಡ್ವಾ? ಮುಂದೆ ನಮ್ಮ ಮಕ್ಕಳು ಬದುಕಬೇಡ್ವಾ? ಅವ್ರ ಮಕ್ಕಳು ಬಂದು ಗೌರವವಾಗಿ ಇರಬೇಡ್ವಾ? ನಮ್ಮ ಹೆಣ್ಮಕ್ಳು, ನಮ್ಮ ಅತ್ತಂಗಿದ್ರು, ನಮ್ಮ ತಾಯಂದಿರು ಮರ್ಯಾದೆಗೆ ಬಜಾರ್ನಲ್ಲಿ ಓಡಾಡೋದು ಬೇಡವಾ? ಗೌರವಸ್ಥರಿಗೆ ಒಂದು ಮನೆ ಬೇಡವಾ? ಮಾನವಾಗಿರ್ತಕ್ಕಂಥ ಒಂದು ಓಡಾಡೋದಕ್ಕೆ ಒಂದು ವಾಹನ ಬೇಡವಾ? ಬಡವನ ಕಾಯಿಲೆ ಬಂದ್ರೆ ಚಿಕಿತ್ಸೆ ಬೇಡವಾ? ಈಗ ಏನಿಲ್ಲ, ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ. ದುಡ್ಡು ಇದ್ರೆ ಸಾಕು. ಹಳ್ಳಿಗಳಲ್ಲಿ ಮೊದಲ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಊರೆಲ್ಲ ಸೇರ್ತಾ ಇದ್ರು, ಚಂದ ಇಡ್ತಾ ಇದ್ರು. ಚಂದ ಎತ್ತಬೇಕಾಗಿದ್ರೆ ಹಣವಂತರ ಹತ್ರ ಹಣ ಕೇಳ್ತಾ ಇದ್ದಿಲ್ಲ, ಗೌರವಸ್ಥರ ಹತ್ರ ಹಣ ಕೇಳ್ತಾ ಇದ್ರು. ಯಾರಾದ್ರೂ ತಪ್ಪು ಕೆಲಸ ಮಾಡಿರ್ತಕ್ಕಂಥವ್ರನ್ನ ಜಾಸ್ತಿ ಹಣ ಕೊಟ್ಟು ಮುಂದೆ ಬಂದ್ರೆ ಸಾಮಾನ್ಯವಾಗಿ ಅವನನ್ನು ಹಿಂದೆ ಇಡ್ತಾ ಇದ್ರು. ಕಾರಣ ಏನಂದ್ರೆ ಅವನತ್ರ ಹಣ ತಗೊಂಡ್ರೆ ಅವ್ನು ಗೌರವ ಕೊಡ್ಬೇಕಾಗುತ್ತೆ, ಮುಂದೆ ತರಬೇಕಾಗುತ್ತೆ. ಗೌರವಸ್ಥರೇ ಬೇರೆ, ಹಣವಂತರೇ ಬೇರೆ. ಗೌರವ ಮತ್ತು ಹಣ ಎರಡು ಒಟ್ಟಿಗೆ ಇರೋದಿಲ್ಲ. ನಿಮ್ಮ ಧಾರಾವಾಹಿಯಲ್ಲಿ ಬರುವ ಕೋರ್ಟ್ ಪಾಠಗಳಲ್ಲೆಲ್ಲ ಕೊಲೆಯ ವಿಚಾರಕ್ಕೆ ಮಾತ್ರ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೀರಾ. ಆದರೆ ಬೇರೆಯ ವಿಚಾರಕ್ಕೆ, ಉದಾಹರಣೆಗೆ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ, ಆಸ್ತಿಯ ವಿಷಯಕ್ಕೆ ಜಗಳ, ಇತರೆ ವಿಚಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಏಕೆ? ಮಗನ PUC ನಾನು ಹಿಂದೆ ಮನ್ವಂತರ ಅನ್ನೋ ಧಾರಾವಾಹಿಯಲ್ಲಿ ತಂದೆ ತಾಯಿಗಳನ್ನ ಮಕ್ಕಳು ಮೂಡಿಸ್ಬಿಟ್ಟಿರ್ತಾರೆ. ಸಾಕೋಕಾಗ ಅಥವಾ ಸಾಕೋಕೆ ಇಷ್ಟ ಇಲ್ಲ, ಅವರ ಆಸ್ತಿಯನ್ನು ಅವ್ರು ತಗೊಂಡಿರ್ತಾರೆ. ತಂದೆ ತಾಯಿ ಮಕ್ಕಳ ಮೇಲೆ ಕೇಸ್ ಹಾಕಿರ್ತಾರೆ. ಅದರಲ್ಲಿ ಕೊಲೆ ಗಿಲೆ ಯಾವುದೂ ಇಲ್ಲ. ಕೊಲೆ ಇತ್ತು, ಅದು ಯಾವುದು ಅಂದ್ರೆ ಭಾವನೆಗಳ ಕೊಲೆ ಅಷ್ಟೇ. ಆ ಭಾವನೆಗಳ ಕೊಲೆಯನ್ನ ಮಾಡಿದ್ದಕ್ಕಾಗಿ ಅಲ್ಲಿ ನಾನು ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ, ಒಂದು ನೋಡಿದ್ದೆ. ಇನ್ನೊಂದು ಆಸ್ಪತ್ರೆ ಬಗ್ಗೆ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ನ ಮನ್ವಂತರದಲ್ಲೇ ನಾವು ತಗೊಂಡಿದ್ದಮ್ಮ. ಬೇರೆ ಬೇರೆ ಇದನ್ನ ಮಾಡ್ತೀವಿ. ಕೊಲೆಯನ್ನು ಹೆಚ್ಚಾಗಿ ನೀವು ನೋಡಿರೋ ಒಂದು 2-3 ಕೇಸುಗಳಲ್ಲಿ ಕೊಲೆ ಇರಬಹುದು. ಕೊಲೆ ಹೆಚ್ಚು ರೋಚಕ. ನಾವು ಮನಸ್ಸಿನಲ್ಲಿ ಕ್ರೂರಿಗಳು ಹೆಚ್ಚು ರೋಚಕವಾಗಿ ಆನಂದವನ್ನು ಕೊಟ್ಟು ಅದೆಲ್ಲರನ್ನೂ ಹಿಡಿದಿಡಬಲ್ಲವಾದ್ರೆ ನಾವು ನಿರ್ದೇಶಕರು ಬಹಳ ಕ್ರೂರಿಗಳಾಗಿ ಅದೇ ಸರಿ ಅಂತ ನಾವು ತಗೊಳ್ತೀವಮ್ಮ. ಅದಲ್ಲದೆ ಇದರಲ್ಲಿ ಹೆಚ್ಚಿನ ಇದಿದ್ರೆ ಇದರಲ್ಲಿ ಮುಂದಿನ ಕೇಸು ಕೊಲೆದಲ್ಲ, ಬೇರೆ ಕೇಸ್ ಬರುತ್ತೆ. ಆ ಕೇಸನ್ನು ನೋಡ್ಬಿಟ್ಟೆ. ಆಮೇಲೆ ಇನ್ನೊಂದು PUC ಸಂಬಂಧಪಟ್ಟಂಗೆ ಒಂದು ಮಾಡಿದ್ದಲ್ಲ ಮಾರ್ಕ್ಸ್. PUC CET ಕೇಸುಗಳು, CETಲಿ ಅವ್ರಿಗೆ ಸರಿಯಾಗಿ ಸಿಕ್ಕದೆ ಇದ್ದಕ್ಕೆ CETದು ಮಾಡಿದ್ದಲ್ಲಮ್ಮ ಮುಕ್ತದಲ್ಲಿ. ಪ್ರಶ್ನೆ ಕೇಳಲೇಬೇಕು ಅನ್ನೋದಕ್ಕೊಬ್ರು ನಾನು ಕೇಳ್ತಾ ಇದ್ದೀನಿ. ಆಕ್ಚುಲಿ ನಿಮ್ಮ ಸೀರಿಯಲ್ ನೋಡ್ತಾ ಇದ್ರೆ ಪ್ರಶ್ನೆ ಕೇಳೋಂಥ ಮನಸ್ಸು ಬರಲ್ಲ, ಯಾಕಂದ್ರೆ ಫುಲ್ ಇನ್ವಾಲ್ವ್ ಆಗ್ಬಿಡ್ತೀವಿ ನಾವು. ನಿಮ್ಮ ಹೆಚ್ಚಿನ ಧಾರಾವಾಹಿಗಳಲ್ಲಿ ಈ ಅಂಗವಿಕಲ ಪಾತ್ರ, ಅದರಲ್ಲೂ ಕುಟ್ಟಿ ಪಾತ್ರವನ್ನ ನಾನು ಗಮನಿಸಿದ್ದೀನಿ. 2-3 ಸೀರಿಯಲ್ಗಳಲ್ಲಿ ಇದನ್ನ ನೀವು ತಂದಿದ್ದೀರಿ. ಏನ್ ಕಾರಣ ಅಂತ ನನಗೆ ಗೊತ್ತಾಗಿಲ್ಲ. ಅದು ಅನಿವಾರ್ಯನಾ ನಿಮ್ಮ ಇದರಲ್ಲಿ? ಸರ್, ನಾವೆಲ್ಲ ಸ್ವಲ್ಪ ಕ್ರೂರಿಗಳು ಮನಸ್ಸಲ್ಲಿ. ಎಂಟರ್ಟೈನ್ಮೆಂಟ್ ರಂಜನೆ ಅಂದ್ರೆ ನಗಿಸೋದು ಮಾತ್ರ ಅಲ್ಲ, ನಿಮ್ಮ ಭಾವುಕತೆಯನ್ನ ಹಿಡಿದು ಅಲ್ಲಾಡಿಸೋದು ಕೂಡ ರಂಜನೆ ಅಂತ ಭಾವಿಸಿರುವಂತ ಕ್ರೂರಿಗಳು ನಾವು. ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಕರುಣಾರಸವನ್ನ ಹಿಡಿದು ಅದನ್ನ ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವಂತಹ ಮನುಷ್ಯರು ನಾವು. ಹಾಗೆ ಒಬ್ಬ ಅಂಗವಿಕಲ ಹುಡುಗಿ ಇದ್ದೆ, ಆಕೆಗೆ ಹಿಂಸೆ ಕೊಟ್ಟರೆ ಜನರ ಮನಸ್ಸನ್ನ ಬೇಗ ತಟ್ಟುತ್ತೆ ಅನ್ನುವಂಥ ಕ್ರೌರ್ಯದಿಂದ ಮಾಡಿರೋದೇ ಹೊರತು ಅದರಲ್ಲಿ ಬೇರೆ ಇದು ಹೆಚ್ಚಿಗೆ ಕಾಣ್ತಾ ಇಲ್ಲ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ, ಗುಡ್ ಲಕ್. ನನ್ನ ಹೆಸರು ಅವಿನಾಶ್. ನಾನು ಈ ಉತ್ಸಾಹ ತಂಡದ ನಿರ್ದೇಶಕಿಯಾಗಿ ಕಥೆಯನ್ನು ಮುಂದುವರಿಸಬೇಕು ಅಂತಂದ್ರೆ, ಇಲ್ಲಿ ಕಲ್ಯಾಣಿ ಮತ್ತು ಮದುವೆಯ ಇಬ್ಬರ ಮಧ್ಯೆ ಅಂತರ ಜಾಸ್ತಿ ಇದೆ. ಯಾಕಂದ್ರೆ ಕಲ್ಯಾಣಿ ಅವರೇ ಹೇಳೋ ಪ್ರಕಾರ ಮದುವನ್ನು ತುಂಬಾ ಮನಸಾರ ಇಷ್ಟಪಡ್ತೀನಿ ಅನ್ನೋದು ಬಿಟ್ರೆ ಇನ್ ಯಾವ ಕ್ವಾಲಿಫಿಕೇಶನ್ಸು ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ತೀರಾ ಭಾವನೆಗಳ ಅತಿರೇಕ. ಯಾಕಂತಂದ್ರೆ ಮುಂದೆ ಈಗ ಮದುವೆ ಆಗ್ಬೋದು, ಬಟ್ ಮದುವೆ ಆದ್ಮೇಲೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗುತ್ತೆ. ಆದ್ರಿಂದ ಕಲ್ಯಾಣಿಯನ್ನ ಅವಳು ತನ್ನ ಕಾಲ ಮೇಲೆ ನಿಂತು ಒಳ್ಳೆ ಮದುವೆಗೆ ತಕ್ಕವರಾಗಿ ಅದಾದ್ಮೇಲೆ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಅಥವಾ ಮದುವೆ ಆದ್ಮೇಲೆ ಅವಳು ಮಾನಸಿಕವಾಗಿ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾಳೆ, ಏನ್ ಡಿಫ್ರೆನ್ಸ್ ಬರುತ್ತೆ, ಡಿಫ್ರೆನ್ಸ್ ಬಂದಾಗ ಅವಳು ಮಾನಸಿಕವಾಗಿ ಭಾವನಾತ್ಮಕವಾಗಿ ಅವಳಿಗೆ ಮನುಷ್ಯನಿಗೆ ಎಂತ ನೋವಾಗುತ್ತೆ, ಆಗ ಮೊದಲನ್ನ ಬಿಟ್ಟು ಪ್ರೀತಿಗಿಂತ ಜೀವನದ ಪ್ರಾಕ್ಟಿಕಾಲಿಟಿ ಮುಖ್ಯ ಅಂತಂದ್ಬಿಟ್ಟು ಅವಳು ಸಾಧನೆ ಮಾಡಿ ಆನಂತರ ಮದುವೆ ಆಗೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಆಯ್ತು, ನೀವು ಹೇಳಿದ್ದೆಲ್ಲ ಸರಿ. ಅವರಿಬ್ರು ಮದುವೆ ಆಗ್ಲಿ ಅಂತೀರ ಆಗಲ್ಲ, ಯಾವ್ದು ಬೇಡ ಅಂತೀರಿ? ಸದ್ಯಕ್ಕೆ ಆಗೋದು ಬೇಡ. ಎಷ್ಟು ದಿವಸ ಟೈಮ್ ಕೊಡ್ತೀರಿ?
ಕೊನೆಯಲ್ಲಿ ಆದ್ರೆ ನನ್ನ ಪ್ರಕಾರ ಮದುವೆ ಆಗ್ಬೇಕು. ಈಗ ಮದುವೆ ಆಗಿ ಅನಂತರ ಕಲ್ಯಾಣಿಯ ಸೂಕ್ಷ್ಮ ಭಾವನೆಗಳು ಅವಳು ಅನುಭವಿಸೋ ಹಿಂಸೆಯನ್ನ ತೋರಿಸಿ ಅನಂತರ ಅವಳು ಬೇರೆ ಆಗಿ ಅವಳು ಜೀವನದಲ್ಲಿ ಸಾಧನೆ ಮಾಡಿ ಅನಂತರ ಇಬ್ರು ಒಂದಾಗೋದು ಒಳ್ಳೇದು. ಇವಾಗ ಇನ್ನೊಂದು ಇದಿದೆ, ಮಧುಗೆ ವೈಜಯಂತಿ ಅನ್ನೋ ಹುಡುಗಿ ಬಗ್ಗೆ ಇಷ್ಟ ಇದೆ, ಅಥವಾ ವೈಜಯಂತಿಗೆ ಮಧು ಅನ್ನೋ ಹುಡುಗನ ಬಗ್ಗೆ ಇಷ್ಟ ಇದೆ. ಆಕೆ IAS ಮಾಡ್ತಾ ಹೇಳಿದ ಹಾಗೆ ಅವರು ಓದಿದ್ದಾಳೆ, ಅವಳು IAS ಮಾಡ್ತಿದ್ದಾಳೆ, ಅವ್ರು ಮಾಡ್ಬೋದಾ? ಮಧು ಮತ್ತೆ ಕಲ್ಯಾಣಿಯನ್ನ ಬೇರೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಕಲ್ಯಾಣಿ ಮದುವೆ ಆದ್ರೆ ಅವ್ಳು ಫೇಸ್ ಮಾಡಿದ್ರೆ ಮಾನಸಿಕವಾಗಿ ಹಿಂಸೆ ಪಡ್ಬೇಕಾಗುತ್ತೆ. ಅದರಿಂದ ಅದನ್ನ ಮಾನಸಿಕವಾಗಿ ಹಿಂಸೆ ಚಿತ್ರಿಸಿ ಅಥವಾ ಅವಳು ಹಿಂಸೆ ಪಡದೆ ಇರೋ ತರ ಅವಳು ಈಗ ವೈಜಯಂತಿ ಹಿಂಸೆ ಆಗಲ್ವ ಮನಸ್ಸಿಗೆ? ಅವ್ಳು ವೈಜಯಂತಿ ಮಧುನ ಇಷ್ಟಪಡ್ತಿದ್ದಾಳೆ, ಬಟ್ ಮಧು ವೈಜಯಂತಿ ಇಷ್ಟಪಡ್ತಿಲ್ಲ. ವೈಜಯಂತಿ ಅವಳಿಗೆ ಫ್ಯೂಚರ್ ಇದೆ, ಬಿಕಾಸ್ IAS ಮಾಡ್ತಾ ಇದ್ದಾರೆ ಅವರು. ಸೊ ಬೇರೆ ತರ ಡೈವರ್ಟ್ ಆಗ್ಬೋದು, ಮುಂದೆ IAS ಆದಾಗ ಅವ್ರು ಬೇರೆ ಹುಡುಗರು ಇಷ್ಟಪಡ್ಬೋದು. ವೆರಿ ಗುಡ್, ವೆರಿ ಗುಡ್. ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ ತಡೆಯಲಿಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ ವಿರುದ್ಧ